ಗೋವಾ ಅಂದರೆ ಎಣ್ಣೆ ನೆನಪಾಗುತ್ತೆ. ಯಾವ ಎಣ್ಣೆ ಅಂತ ನೀವು ತಿಳ್ಕೊಂಡ್ರೋ ಗೊತ್ತಿಲ್ಲ, ಆದರೆ ಗೋವಾ ಗಡಿಭಾಗದ ಕಾರವಾರ ಜನರಿಗೆ ನೆನಪಾಗೋದು ಪೆಟ್ರೋಲ್. ಯಾಕೆ ಅಂತ ನೀವೇ ನೋಡಿ. ಗೋವಾ ಅಂದ್ರೆ ನೆನಪಾಗೋದೇ ಇಲ್ಲಿನ ಬೀಚ್ಗಳು, ಕಣ್ಸೆಳೆಯುವ ಪ್ರಕೃತಿ ಸೌಂದರ್ಯ. ಮುಸ್ಸಂಜೆಯಾದ್ರೆ ಗೋವಾ ರಂಗೇರತ್ತೆ, ಪ್ರವಾಸಿಗರ ಮೋಜು ಮತ್ತಷ್ಟು ಹೆಚ್ಚಾಗತ್ತೆ. ಇದಕ್ಕೆಲ್ಲ ಕಳೆ ಕಟ್ಟೋದು ಎಣ್ಣೆ, ಅಂದ್ರೆ ಮಸ್ತ್ ಮಸ್ತ್ ಮದ್ಯ. ಗೋವಾದಲ್ಲಿ ಎಣ್ಣೆ ಕಡಿಮೆ ಬೆಲೆಗೆ ಸಿಗುತ್ತೆ. ಬರೀ ಮನುಷ್ಯರಷ್ಟೇ ಅಲ್ಲ, ವಾಹನಗಳು ಕೂಡ ಮಸ್ತ್ ಎಣ್ಣೆ ಹೊಡಿಬಹುದು. ಏನಂತ ಅರ್ಥ ಆಗ್ಲಿಲ್ವಾ? ಅದೇನಪ್ಪಾ ಅಂದ್ರೆ ಗೋವಾದಲ್ಲಿ ಪೆಟ್ರೋಲ್ ಬೆಲೆ ಕಡಿಮೆಯಾಗಿದೆ. 1 ಲೀಟರ್ಗೆ ಬರೀ 55 ರೂಪಾಯಿ ಮಾತ್ರ. ಹೀಗಾಗಿ ಗೋವಾ ಗಡಿಯಲ್ಲಿರೋ ಕಾರವಾರ ಮಂದಿಗೂ ಭಲೆ ಖುಷಿಯಾಗಿದೆ. ಕಾರವಾರಕ್ಕೂ ನಮ್ಮ ಈ ಪೆಟ್ರೋಲ್ ಪಂಪಿಗೂ ಸುಮಾರು 20 ರೂಪಾಯಿ ಡಿಫರೆನ್ಸ್ ಇದೆ. ಅದಕ್ಕೆ ಕಾರವಾರ ಅಂದರೆ ಮ್ಯಾಕ್ಸಿಮಮ್ ಇಲ್ಲೇ ಬರ್ತಾರೆ, ಇಲ್ಲೇ ಬಂದ್ಕೊಂಡು ಫುಲ್ ಮಾಡಿ ಹೋಗ್ತಾರೆ. ಮತ್ತು ಇವತ್ತಿಂದ ನಾವು ಕ್ಯಾನಿಗೆ ಮತ್ತು ಬಾಟಲಿಗೆ ಹಾಗೂ ಟೋಟಲಿ ಬಂದ್ ಮಾಡಿದ್ದಾರೆ. ಡಿಸಿ ಅವರು ಬಂದು ಆದೇಶ ಕೊಟ್ಟು ಹೋಗಿದ್ದಾರೆ. ಇದರಿಂದಾಗಿ ಗಡಿಯಲ್ಲಿರೋ ವಾಹನಗಳೆಲ್ಲ ಪೆಟ್ರೋಲ್ಗಾಗಿ ಗೋವಾದತ್ತ ಚಲಿಸ್ತಾ ಇವೆ. ನಮ್ಮ ರಾಜ್ಯಕ್ಕೆ ಹೋಲಿಸಿದ್ರೆ ಕಾರವಾರದ ಗಡಿ ಭಾಗದಲ್ಲಿರೋ ಪೊಲೆಂನಲ್ಲಿ ನಿತ್ಯ 6,000 ಲೀಟರ್ ಪೆಟ್ರೋಲ್ ಮಾರಾಟವಾಗ್ತಿತ್ತು. ದರ ಕಡಿಮೆಯಾದ ಒಂದೇ ವಾರದಲ್ಲಿ 8,000 ಲೀಟರ್ಗೆ ಏರಿಕೆಯಾಗಿದೆ. ಗೋವಾ ಸರ್ಕಾರದವರು ಈ ಪೆಟ್ರೋಲ್ ಬೆಲೆ 20 ರೂಪಾಯಿಯನ್ನು ಕಮ್ಮಿ ಮಾಡಿದ್ದಾರೆ. ಇದರಿಂದ ಕಾರವಾರದವರಿಗೆ ಸ್ವಲ್ಪ ಭಾಳಷ್ಟು ಅನುಕೂಲ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಬಂದು ನಮ್ಮದೇ ಆದಂಥ ಒಂದು 10 ರಿಂದ 15 ಕಿಲೋಮೀಟರ್ ದೂರದಲ್ಲಿ ನಾವು ಇಲ್ಲಿ ಪೆಟ್ರೋಲ್ ಹಾಕೋದ್ರಿಂದ ನಮ್ಗೆ ಭಾಳ ಅನುಕೂಲ ಆಗ್ತದೆ. ನಮ್ಮ ರಾಜ್ಯದಲ್ಲೂ ಪೆಟ್ರೋಲ್ ಸೆಸ್ ಕಡಿಮೆ ಮಾಡಿ ಪೆಟ್ರೋಲ್ ದರ ಕಡಿಮೆ ಮಾಡಬೇಕು ಅನ್ನೋ ಒತ್ತಾಯ ಇದೆ. ಆದ್ರೆ ನಮ್ಮ ಸರ್ಕಾರ ಅದಕ್ಕೆ ಮನಸ್ಸು ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ. ಕಾರವಾರದ ಜನರಿಗೆ ಮಾತ್ರ ಚಿಂತೆ ಇಲ್ಲ. ಹೇಗೋ ಹತ್ತಿರದಲ್ಲೇ ಗೋವಾ ಇದೆ. 1 ರೌಂಡ್ ಹೋದ್ರೆ ಗಾಡಿಗೋ ಎಣ್ಣೆ, ಸವಾರ್ನಿಗೋ ಕಿಕ್. ಸಖತ್ ಅಲ್ವಾ? ಕ್ಯಾಮ್ರಾಮನ್ ಗಿರೀಶ್ ಜೊತೆ ಕಡತೋಕ ಮಂಜು, ಸುವರ್ಣ ನ್ಯೂಸ್ 24/7 ಕಾರವಾರ.